ಕೋಲಾರ ಜಿಲ್ಲೆಯ ತಾಯಲೂರು ಮತ್ತು ದೂಲಪಲ್ಲಿ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ಸಹ ಪ್ರದರ್ಶಿಸಲಾಯಿತು. ನಾವು ಅತ್ಯಂತ ಶ್ರಮವನ್ನು ಪಡಬೇಕಾಗಿತ್ತು. ದೂರದರ್ಶನದೊಂದಿಗೆ ಫಲಾನುಭವಿ ಭಾರ್ಗವ್ ಡ್ರೋನ್ ಮೂಲಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವುದು ಬಹಳ ಅನುಕೂಲಕರವಾಗಿದೆ ಎಂದು ಹೇಳಿದರು. ಚಾಲನೆ ಮಾಡುವಂತಹ ಗುಂಪುಗಳಲ್ಲಿ ಈಗ ಡ್ರೋನ್ ಮೂಲಕ ಔಷಧಿಯನ್ನು ಸಿಂಪಡಣೆ ಮಾಡೋದಕ್ಕೆ ಅವಕಾಶ ಇರುತ್ತದೆ. ವಿಕಸಿತ ಸಂಕಲ್ಪ ಭಾರತ ಯಾತ್ರಾ ಕಾರ್ಯಕ್ರಮದಲ್ಲಿ ಡ್ರೋನ್ ಮೂಲಕ ಔಷಧಿಯನ್ನು ಸಿಂಪಡಣೆ ಮಾಡುವಂತಹ ಒಂದು ಪ್ರೋಗ್ರಾಮ್ ಅನ್ನು ಇಲ್ಲಿ ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಇದನ್ನ ತುಂಬಾ ಉಪಯುಕ್ತವಾಗಿದೆ. ಕೆಸಿಸಿ ಲೋನ್ ಮತ್ತೊಬ್ಬ ಫಲಾನುಭವಿ ಸಂಪಂಗಿ ರಾಮಯ್ಯ ಕೆಸಿಸಿ ಯೋಜನೆಯಡಿ ಸಾಲ ಪಡೆದು ಟೊಮೆಟೊ ಬೆಳೆದು ಉತ್ತಮ ಲಾಭ ಪಡೆದಿದ್ದೇನೆ ಎಂದು ಹೇಳಿದರು. 7 ಲಕ್ಷ ದುಡ್ಡು ಬಂತು. ನನಗೆ 7 ಲಕ್ಷ ದುಡ್ಡು ಬಂತು. ನಾವು ಎಲ್ರಿಗೂ ಹೇಳ್ಕೊಂಡು ಕ್ರಾಪ್ ಲೋನ್ ಮಾಡಿಕೊಂಡ್ರೆ, ಕೆಸಿಸಿ ಲೋನ್ ಮಾಡಿಕೊಂಡ್ರೆ ಒಳ್ಳೆ ಸಹಾಯ ಮಾಡ್ತಾರೆ ಸರ್ಕಾರದಿಂದ. ನಮ್ಗೆ ಎಲ್ಲರೂ ಮಾಡಿಕೊಂಡ್ರಿ ಅಂತ ನಾನು ಎಲ್ರಿಗೂ ಹೇಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಇಂದಿನ ವಿಕಸಿತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಎಲ್ಲ ಸರ್ಕಾರಿ ಇಲಾಖಾ ವತಿಯಿಂದ ಅಧಿಕಾರಿಗಳು ಬಂದು ಜನರಿಗೆ ಕೇಂದ್ರ ಸರ್ಕಾರದ ಭದ್ರತಾ ಒಂದು ಯೋಜನೆಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಎಲ್ಲ ಒಂದು ಯೋಜನೆಗಳ ಬಗ್ಗೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡಿದ್ದಾರೆ. ಭಾಗವಹಿಸಿದ ಎಲ್ಲ ಜನರಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಎಲ್ಲ ಒಂದು ಯೋಜನೆಗಳ ಬಗ್ಗೆ ತಿಳುವಳಿಕೆ ಆಗಿರಬಹುದಂತೂ